KPSC ವಿಚಾರದಲ್ಲಿ ಸುದೀರ್ಘ ಚರ್ಚೆ ಆಗಿದೆ. ನಾನು 1 ಗಂಟೆ ಒಳಗಾಗಿ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ನಮ್ಮ ಪ್ಯಾಲೇಸ್ ಗ್ರೌಂಡ್ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಏನಿತ್ತು ಅದು ಸ್ವಲ್ಪ ಹೆಚ್ಚು ಕಾಲ. ಅಧ್ಯಕ್ಷಣೆಯವರೇ, ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹಲವಾರು ಚರ್ಚೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಕಾನೂನು ಪಂಡಿತರ ಜೊತೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದರೆ 1 ತಪ್ಪು 2 ತಪ್ಪು ಅಂತ ಇಷ್ಟಕ್ಕೆ ನಾವು ನಿಲ್ಲಿಸೋದಕ್ಕಾಗೋದಿಲ್ಲ. ನಮ್ಮ ಸಂವಿಧಾನದ ಅನುಚ್ಛೇದ 315 ಗೌಡ್ರಿಗೆ ಗೊತ್ತಿದೆ. ಆರ್ಟಿಕಲ್ 315, 316, 317, 318, 319. In all these articles, there is only protection for KPSC, which is a constitutional body, of course, but no possibility, no specific instrument where we can do something. That is why we are discussing in detail. ಆಮೇಲೆ ನಮ್ಮ ರಾಜ್ಯದೊಳಗೂ ಸಹಿತ ಏನು ಕಾನೂನಿತ್ತು ಆ ಕಾನೂನು ಸಂಪೂರ್ಣವಾಗಿರಲಿಲ್ಲ, ನಿಯಮಗಳು ಸಂಪೂರ್ಣವಾಗಿರಲಿಲ್ಲ. ಆ ಕಾನೂನಿನ ತಿದ್ದುಪಡಿಯನ್ನು ಮಾಡಬೇಕು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದರು. ಅದನ್ನು ನಿನ್ನೆ ನಾವು ಕ್ಯಾಬಿನೆಟಿಗೆ ತಂದಿದ್ದೇವೆ. ಕ್ಯಾಬಿನೆಟ್ನೊಳಗೂ ಅದು ಎಲ್ಲ ವಿವರವನ್ನು ನಾವು ಪ್ರೆಸೆಂಟ್ ಮಾಡ್ತೇವೆ ನಿಮಗೆ. ಆ ಕಾನೂನು ತಿದ್ದುಪಡಿ ಜೊತೆಗಿನ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಂದರ್ಭ ಅನ್ನೋ ಕಾರಣಕ್ಕೆ ಅವರು ಉತ್ತರ ಕೊಡೋದಕ್ಕೆ ಬರ್ತಾರೆ. ನಾಳೆ ಬಜೆಟ್ ಇರೋದ್ರಿಂದ ನಾಳೆ ಉತ್ತರ ಕೊಡೋದಿಲ್ಲ, ಸೋಮವಾರ ಕೊಡ್ತಾರೆ.